ಶಿವಾಯ ಓಂ ನಮಃ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಲ್ಲೈತಿ ಸಿಗೋವಲ್ತಲ್ಲ ಸರ್ವ ಸರ್ವ ಚಾಲು ಆತ್ ಇವ್ರದ್ದು ಮುಂಜಾನೆ ಆದ್ರೆ ತಂತಡ್ರಿ ಇಟ್ಟನ್ ಚಾಕ ಚಾ ಅಲ್ಲಿ ಹಂಗೇನ ಸಿಗೋಲ್ತಲ್ಲ ಅಂದು ಯಾ ಅಂಗಿ ಬೇಕ್ರಿ ನಿಮ್ಗೆ ದಿನಾ ಒಂದಕ್ಕೆ ನಿಮ್ಮನ್ನ ಅಂಗಿ ಹುಡುಕಿ ನಾನಾ ಕೊಡ್ಬೇಕು ಸಣ್ಣ ಹುಡ್ರಿ ಆಗಿರೇನ ಎಲ್ಲ ಮಡಚಿ ಇಸ್ತ್ರಿ ಮಾಡಿ ಮಡಚಿ ಅಲ್ಲೇ ಇಟ್ಟಿರ್ತಾನೆ ಕಪಾಟ್ನಾಗ ತಗೊಳಕ್ ಬರಂಗಿಲ್ಲ ಅಂತೀರ ಏ ಬಿಳಿ ಅಂಗಿ ತೆಗೆದಿಟ್ಟಿದ್ನೆ ಮಾರೆ ಮುಂಜಾನೆ ಇಲ್ಲೇ ಇಟ್ಟಿದ್ದೆ ಎಲ್ಲಿ ಹೋಗ್ತಾ ಏನ ಅದ ಪುಟ್ಟಕ್ಕೆ ತಗೊಂಡು ಇದು ಮಾಡಿದ್ಲೆಲ್ಲ ಅದನ್ನ ಮತ್ತೆ ಇಸ್ತ್ರಿ ಹಾಳಾಗೈತಿ ಅಂತಂದು ತೆಗೆದಿಟ್ಟು ನಾನು ನೀ ಆಮೇಲೆ ಇಸ್ತ್ರಿ ಮಾಡಿಡ್ತಾನೆ ತಗರಿ ಬೇರೆ ತಕ್ಕೊಂಡು ಹೋಗ್ರಿ ಇನ್ನೊಂದು ಐತಿ ನೋಡ್ರಿ ಬಿಳಿಯದು ಅದನ್ನ ಕೇರಿ ಅದು ಇಸ್ತ್ರಿ ಮಾಡಿದ್ದ ಐತಿ ಹೌದನ ಆತ ಚಾತಮ್ಮ ಚಾತಮ್ಮ ಚಾ ತರ್ತಾನಿ ನಾಷ್ಟಾನು ತಯಾರೈತಿ ನಾಷ್ಟಾನು ಬಡ ಬಡ ತಿಂದ ಬಿಡ್ರಿ ಜಲ್ದಿ ತಯಾರಾಗ್ರಿ ಮತ್ತು ಹುಡುಗಿ ಸಾಲಿಂದ ಬರೋ ಹೊತ್ತಾಕತಿ ಜಲ್ದಿ ಹೋಗಿ ಬರೋಣ ಜಲ್ದಿ ಹೋಗಿ ಬರೋಣ ಎಲ್ಲಿಗೆ ಹೋಗಾಕತ್ತೀವಿ ನಾವು ಎಲ್ಲಿಗೆ ಹೋಗಾಕತ್ತೀವಿ ಅಂತೀರಲ್ರಿ ನಾ ಹೇಳಿದ್ದಿಲ್ಲ ನಿಮ್ಮ ಸಾವ್ಕಾರ ಊರಿಗೆ ಹೋಗೋಣ ಅಂತಂದು ನಿಮ್ಮ ಸಾವ್ಕಾರ ಹತ್ರ ಹೋಗೋಣ ಅಂತಂದು ಹೇಳಿದ್ದಿಲ್ಲ ನಾನು ಅಲ್ಲಿಗೆ ಹೋಗೋಣ ಏ ಬಿಡೋ ಮಾರಾಯ ನೀನೇನು ಹಚ್ಚಿಬಿಟ್ಟಿಯಲ್ಲ ಹಂಗೆ ಅಲ್ಲಿ ಹೋಗಿ ಸುಮ್ಮನೆ ಮರ್ಯಾದೆ ಕಳ್ಕೊಣ ಆಟ ಬಿಡು ಈಗ ಅದನ್ನೆಲ್ಲ ನಿನಗೇನು ಪಗಾರೋದಿಲ್ಲ ನಾ ತಗೊಂಬಂದು ಕೊಡ್ತಾನೆ ಸುಮ್ಮನಿರು ಈಗ ನನಗೆ ಬಾಡಿಗೆ ಐತಿ ಬೇರೆ ಕಡೆ ಹೋಗೋದು ನಿನ್ನೇನೋ ಸಾವ್ಕಾರ ಹೇಳಿದ್ರು ಒಂದು 2 ಜೋಡಿ ಅರ್ಬಿಡು 2-3 ದಿನ ಆಕತ್ತೆ ಅಂತದು ದೂರ ನನಗೊಂದು ಕೈ ಚೀಲದಾಗ ಒಂದು 2 ಜೋಡಿ ಅರ್ಬಿ ಇಟ್ಕೊಡು ನಾನು ಬಾಡಿಗೆ ಹೋಗ್ಬೇಕು ನೀವು ಬಾಡಿಗೆಗಾರ ಹೋಗ್ರಿ ಮತ್ತೊಂದು ಕಡೆ ಏನಾರ ಹೋಗ್ರಿ ನಾ ಮಾತ್ರ ಇವತ್ತು ನಿಮ್ಮ ಸಾವ್ಕಾರನ ಭೇಟಿ ಆಗಕ್ಕೆಂದ್ರೆ ಭೇಟಿ ಆಗಕ್ಕಿನ ನಾ ಬಿಡಂಗಿಲ್ಲ ಏನು ಮಾಡ್ತೀಯಲ್ಲ ಬಂದು ನಾ ಹೇಳಾಕ್ತೇನೆ ಇಲ್ಲ ಸುಮ್ಮನೆ ನನಗೆ ಸಿಟ್ಟು ತರಿಸ್ಬಾಡೀಗ ನಡಿ ಮರ್ಯಾದಿಲ್ಲ ನಾಷ್ಟ ಹಾಕ್ಕೊಂಡು ನಡಿ ಅರ್ಬಿ ಇಟ್ಕೊಂಡು ನನ್ನ ಕೈ ಚೀಲದಾಗ ನಾ ಯಾರು ಭೀನು ಇಟ್ಕೊಡಂಗಿಲ್ಲ ಏನು ಮಾಡಂಗಿಲ್ಲ ಅಲ್ಲಿ ಅದಾವ ಬೇಕಂದ್ರೆ ಇಟ್ಕರಿ ಕೈ ಚೀಲನು ಅಲ್ಲೇ ಐತಿ ಎಲ್ಲ ಅಲ್ಲೇ ಐತಿ ಬೇಕಂದ್ರೆ ಇಟ್ಕರಿ ನಾ ಮಾತ್ರ ಬರಕೆಂದ್ರೆ ಬರಕೆನ ನಾ ಎಲ್ಲ ಕೆಲಸ ಮುಗಿಸೇನಿ ತಯಾರಾಗೇನಿ ಪಟ್ಟನ ಹುಡುಗಿ ಸಾಲಿಂದ ಬರೋದ್ರಾಗನ ನಾ ಹೋಗಿ ಮತ್ತೆ ಹೊಳಿ ಬರ್ಬೇಕು ಪಟ ನಡ್ರಿ ಇಲ್ಲೇ ಮಾತಾಡ್ಕೊಂತ ನಿಂತ್ರಿ ಇದಾಕತಿ ದಿನಾ ಹಾಳ ಇದಕತಿನ ಆತು ನಡ್ರಿ ಇದು ಹಿಂಗ ಬಿಟ್ಕಂತ ಹೋದ್ರ ಆಗಂಗಿಲ್ಲ ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಹೋಗ್ರಿ ಹಂಗಾರ ನಾನು ಹೋಗ್ಕನಿ ನನಗೇನು ಅವ್ರ ಮನೇನು ಗೊತ್ತೈತಿ ಯಾವ ಊರು ಗೊತ್ತೈತಿ ಮನಿ ಎಲ್ಲೈತಿ ಅನ್ನೋದು ಗೊತ್ತೈತಿ ನಾನು ಹೋಗ್ಕನಿ ಬಸ್ ಹತ್ಕೊಂಡು ಹೋಗ್ಬೇಕೆ ಆದ್ರೆ ನಾ ಮಾತ್ರ ಬಿಡಂಗಿಲ್ಲ ಹೋಗಕ್ಕೆ ಅಂದ್ರೆ ಹೋಗಕ್ಕೆ ಸೈ ಥೋ ಜಗಮಂಡಿ ನೀನು ಏನಾರ ಯಾಕೆ ಮಾಡಿಕ್ಯಾ ಹೇಳ್ದಾರ ಮಾತು ಒಟ್ಟ ಕೇಳಂಗಿಲ್ಲ ಹೌದು ಕೇಳಂಗಿಲ್ಲ ಪಟ್ಟಣ ತಯಾರಾಗಿ ಬರ್ರಿ ನಾ ನೋಡಿದ್ರೆ ಊರಿಗೆ ಹೋಗ್ಬೇಕಾಗಿತ್ತು ಈಕೆ ನೋಡಿದ್ರೆ ಇಲ್ಲಿ ಹೋಗೋಣ ಅನ್ನಕತ್ತಾಳ ಇಲ್ಲಿ ಒಬ್ಬೇಕಿನ್ನ ಬಿಡಂಗೂ ಇಲ್ಲ ಈಕೆನ್ ಬಿಟ್ಟು ಊರಿಗೆ ಹೋಗೋಕ್ಕೂ ಆಗಂಗಿಲ್ಲ ನನ್ನ ತಂಗಿಗೆ ಹೆರಿಗೆ ಆಗೈತಂತ ಹೋಗಿ ಕೂಸು ನೋಡೋಕ್ಕೂ ಆಗಲ್ತು ನನ್ನ ಕೈಲಿ ಮೊದಲು ಊರಿಗೆ ಹೋಗಿ ಬಂದ್ಬಿಡ್ತಾನೆ ಆಮೇಲೆ ಈಕೆನ್ ಕರ್ಕೊಂಡು ಹೋಗ್ತಾನೆ ಇಲ್ಲ ಅಂತಂದ್ರೆ ಮತ್ತೆ ಎಲ್ಲ ಗೊತ್ತಾಗತ್ತೆ ಇವತ್ತು ಹೆಂಗಾರ ಮಾಡಿ ಈಕಿನ ತಪ್ಪಿಸಿ ನಾ ಮೊದಲು ಊರಿಗೆ ಹೋಗಿರ್ತಾನೆ ನನ್ನ ತಂಗಿ ನೋಡ್ಕೊಂಬರ್ತಾನೆ ಕೂಸಿನೂ ನನ್ನ ತಂಗಿನೂ ನೋಡ್ಕೊಂಬರ್ತಾನೆ ಆಮೇಲೆ ಬೇಕಾದ್ರೆ ಈಕಿನ ಸಾವ್ಕಾರ ಹತ್ರ ಕರ್ಕೊಂಡು ಹೋದ್ರು ಆವಾಗ ಏನು ಮಾಡೋಕ್ಕಾಗಲ್ಲ ಹಂಗೆ ಮಾಡ್ತಂತರಿ ಯಪ್ಪ ಶಿವಾನಂದಪ್ಪ ಹೋಗಪ್ಪ ನೀನು ಹೆಂಡ್ತಿ ಕರೆಕ್ಟಾಳ ನೋಡೊಳಗೆ ಕೊನೆ ಹೋಗಿ ಮಾತಾಡ್ಸು ಹೋಗಲ್ಲ ಎದ್ದೋಗಲ್ಲ ಒಳಗೆ ಕೂಸಿನ ಮಕಾನಾರ ನೋಡಿ ಹೋಗಲ್ಲ ರಾಜ್ಕುಮಾರ್ ಆಗ್ಯದ ನಂಗೆ ಹೋಗಲ್ಲ ನೋಡಿ ಹೋಗಲ್ಲ ಎದ್ದು ಹೋಗಪ್ಪ ಶಿವಾನಂದಪ್ಪ ಇದ್ರ ಮೇಲೆ ಹೇಳಿದ್ದಲ್ಲನ ಇವ ಮನೆಗೆ ಹೋಗ ನಡಿಬಿ ಅಯ್ಯೋ ಹಂಗ್ಯಾಕಂತೀಯಲ್ಲ ಇಲ್ಲಿ ತನ ಬಂದು ಕೂಸಿನ ಮಕ್ಕ ನೋಡಂಗಿಲ್ಲ ಹೆಂಡತಿ ನೋಡಂಗಿಲ್ಲ ಮಾತಾಡ್ಸಂಗಿಲ್ಲ ಏನಂದಾರ ಇವರೆಲ್ಲ ನಡಿಯಲ್ಲ ಒಳಗೆ ನಡಿ ಹಂಗೆ ಮಾಡ್ಬೇಡಪ್ಪ ಹೋಗು ಏನಾಗಿತ್ತಲ್ಲ ನಿನಗೆ ಹಂಗೆ ಯಾಕೆ ಮಾಡ್ತೀವಿ ನಾ ಹೋಗ್ತೇನೆ ಮನೆಗೆ ನೀ ಬರೋದಿದ್ರ ಬಾ ಬಿಡೋದಿದ್ರು ಬಿಡುತ್ತಾ ಯಾಕೆ ನೀನು ಹೊಟ್ಟೆ ಉರ್ಸಾಕತ್ತಿಲ್ಲ ಯಪ್ಪ ಯಾಕೋ ಶಿವಾನಂದ ಏನು ಮಾಡ್ಯಾಳ ನನ್ನ ಮಗಳು ಅಂತ ಅಂಥದ್ದು ಏನು ಮಾಡ್ಯಾಳ ನನ್ನ ಮಗಳು ನಿನಗೆ ಇಲ್ಲಿ ತನ ಬಂದು ಮಕ ನೋಡ್ಲಿಲ್ಲ ಹೊಂಟಿಯಲ್ಲ ನೀನು ಬ್ಯಾಡನ್ಲಿ ನಿನಗೆ ನಿನ್ನ ಮಗ ಬ್ಯಾಡನ್ಲಿ ನಿನಗೆ ನೀನು ಹೆಂಡ್ತಿ ಬ್ಯಾಡನ್ಲಿ ನಿನಗೆ ಹೇಳಿ ಇವತ್ತಿನ ನಿನಗೂ ಆಕಿಗೂ ಸಂಬಂಧ ಇಲ್ಲೇ ಕಡ್ದಾಕ್ತಾನೆ ನಾನು ಬೇಕಾಗಿಲ್ಲ ನನಗೆ ನೀ ಇಷ್ಟು ಮಿಕ್ಕಿ ನಿಂತಿ ಅಂದ ಮ್ಯಾಗ ಇನ್ನು ಉಪ್ಪು ಒಂದು ಉಪಯೋಗ ಇಲ್ಲ ನಿನಗೆ ದುಡಿಲಿಲ್ಲ ದುಃಖ ಬಡಿಲಿಲ್ಲ ಕುಂತಿದ್ದೆಲ್ಲಲ್ಲಿ ಅವಾಗ ನನ್ನ ಮಗಳು ನನ್ನ ಮನೆಯಿಂದ ತಂದು ನಿನಗೆ ಹಾಕಿ ತಿನ್ನಿಸಿ ನಿಮ್ಮ ಅವನು ಹೊಟ್ಟಿ ಸಾಕ್ಯಾಳ ನಿಮ್ಮಿಬ್ಬರನ್ನು ಸಾಕ್ಯಾಳ ನನ್ನ ಮಗಳು ನಾ ಸಾಕೇನ್ಲಿ ನಿಮ್ಮಿಬ್ಬರನ್ನು ತಾಯಿ ಮಗನ್ನ ಇಲ್ಲಿಂದ ಎಲ್ಲ ತಗೊಂಡು ಹೋಗಿ ಸಾಕ್ಯಾಳ ನಾಚಿಕಾಗಂಗಿಲ್ಲ ನಿನಗೆ ಕಟ್ಕೊಂಡು ಹೆಂಡ್ತಿ ಅನ್ನಕ್ಕೆ ಬೇಕಿದ್ದು ಬ್ಯಾರೆ ಬೇಕಿನ ಇಟ್ಕೊಂಡಿಲ್ಲ ಅವಾಗೂ ನನ್ನ ಮಗಳು ಗಂಡು ಬೇಕು ಅಂತಂದು ನೀನು ಹಿಂದೆ ಬಂದ್ಲಲ್ಲಿ
ಈಗ ನೀನು ಇಟ್ಕೊಂಡ ಆಕಿಯಿಂದ ಹೊಂಟಿಯ ಹೋಗ ಆಕಿಯಿಂದಾನ ಹೋಗ ಸಾಕು ಸಾಯಿ ಹೋಗ ಆಕಿನೂ ಸತ್ ಹೋಗ್ಯಾಳ ನೀನು ಸಾಯಿ ಹೋಗ ನನ್ನ ಮಗಳನ್ನ ನನ್ನ ಮನ್ಯಾಗ ಇಟ್ಕೊಂಡು ಸಾಕ್ತೇನೆ ನೀವು ನಿಮ್ಮಿಬ್ರು ತಾಯಿ ಮಗನ ಸಾಕಾಕತ್ತೇನಂತ ನನ್ನ ಮಗಳನ್ನೂ ಮೊಮ್ಮಗನ ಸಾಕಾಗಂಗಲ್ಲ ನನ್ನ ಕೈಲಿ ಹೋಗೋ ಹೋಗ ಬೇಕಾಗಿಲ್ಲ ಹೋಗ ನಿನ್ನಂತ ಗಂಡ ನನ್ನ ಮಗಳಿಗೂ ಬೇಕಾಗಿಲ್ಲ ಹೋಗ ನಿನ್ನಂತ ಅಪ್ಪ ನನ್ನ ಮೊಮ್ಮಗ ಬೇಕಾಗಿಲ್ಲ ಹೋಗ್ಲಿ ನಾ ಮರ್ದು ಸುಳಿ ಮಗ ತಂದ ಯಪ್ಪ ನೀವು ದೊಡ್ಡವರದಿರಿ ಹಿರಿಯರದಿರಿ ತಿಳಿದವರದಿರಿ ಒಂದು ಸ್ವಲ್ಪ ಒಂದು ಪರಿಸ್ಥಿತಿ ಅರ್ಥ ಮಾಡ್ಕೇರಿಯಪ್ಪ ಅದು ಇತ್ತ ಶಾಣೆನೂ ಇಲ್ಲ ಹುಚ್ಚನೂ ಅಲ್ಲ ನಂಗೆ ಆಗೈತೆ ಅಪ್ಪ ನನಗನಿಸ್ತತಿ ಅವನಿಗೇನೋ ಹುಚ್ಚಗಿಚ್ಚನ ಬಡ್ಕೊಂಡತಿ ಏನು ಬೇರೆ ಏನೈತಿ ಏನೋ ನನಗೂ ಅರ್ಥ ಆಗೋಲ್ತಲ್ಲ ಯಪ್ಪ ಏನೋ ಹುಚ್ಚ ಬಡ್ಕೊಂಡತಿ ಅಪ್ಪ ಅದಕ್ಕೆ ಒಂದೀಟ ನೀವು ದೊಡ್ಡರಾದರೂ ತಿಳಿದು ಒಂದೀಟ ಸಮಾಧಾನದಲ್ಲಿ ಮಾತಾಡ್ರಿಪ್ಪ ಇಂಥವೆಲ್ಲ ಮಾತಾಡ್ಬೇಡ್ರಿ ಅವನಿಗೆ ಒಂದು ಹೆಂಡ್ತಿ ಮಗ ಅದಾನ ಅನ್ನೋದ ಮರ್ತು ಹೋಗ್ಯಾನ ಯಪ್ಪ ಅವ ಎಲ್ಲ ಮರ್ತ ಬಿಟ್ಟಾನ ಯಪ್ಪ ಅವ ಅವನಿಗೆ ಏನು ಅರಿವ ಇಲ್ಲ ಯಪ್ಪ ಮೈಮೇಗ ಅರಿವು ಇಲ್ಲ ಅವನಿಗೆ ನೆಟ್ಗೆ ಹಂಗೆ ಹೆಕ್ಕೇನಕ್ಕೆ ಬರೋಲ್ತ ಯಪ್ಪ ಅವನಿಗೆ ನಾನು ಹಂಗೆ ಹೆಕ್ಕಂಗೆ ಹಂಗೆ ಹಾಕಿಸಿ ಕರ್ಕೊಂಬಂದನಿ ಅವನನ್ನು ನೀ ಹುಚ್ಚಬಚ್ಚದಂಗೆ ಆಗ್ಯಾನ ಯಪ್ಪ ದೊಡ್ಡರಾದ್ರೆ ನೀವು ಎಲ್ಲರೂ ಒಂದೀಟು ಸಮಾಧಾನದಲ್ಲಿ ಮಾತಾಡಿದ್ರ ಚಲೋ ಆಕತಿ ನೀವೇ ಹಿಂಗೆ ಸಿಟ್ ಮಾಡಕತ್ರ ನಾವೆಂತರ ನಮ್ಮಂತರ ಎಲ್ಲಿ ಹೋಗೋಣ ಅಯ್ಯೇ ಚಲೋ ಮಗನ ಪರ ವಹಿಸ್ತಿ ಬಿಡ ಅಂತಿದಿ ಹಂಗ ಏನೇನೈತೆ ಯಾರಿಗೆ ಗೊತ್ತು ಕೂಳು ತಿನ್ನ ಮುಂದೆ ನೆಟ್ಟಗೆ ಹೋಗತ್ತೇನೋ ತುತ್ತು ಬಾಯಾಗ ತಾಟ್ನಾಗಿಂದ ಅದು ಮರಿಯಂಗಿಲ್ಲನ ತಾಟ್ನಾಗಿಂದ ಬೇರೆ ಎಲ್ಲರ ಇಡ್ತಾನ ತುತ್ತು ಒಯ್ದು ಸೀದಾ ಬಾಯಾಗ ಇಡ್ತಾನೋದಿಲ್ಲ ಹಂಗ ಅದು ಯಾಕೆ ನೆನಪಿಲ್ಲ ಬೇಕಂತ ಮಾಡಾಕತ್ತೆ ಅಂತಗ ನಾಟಕನ ನೀನ ಹೇಳ್ಕೊಟ್ಟಿ ಕಾಣ್ತತಿ ಈಕಿನ್ನು ಬಿಡು ಇನ್ನೊಬ್ಬೇಕಿನ ಯಾಕಿನಾರ ತಂದು ಲಗ್ನ ಮಾಡೋನು ವರದಕ್ಷಿಣೆ ಎಲ್ಲ ಜಗ್ಗಟ್ಟು ಇಸ್ಕೊಂಡು ಅಂತಂದು ಹೌದಲ್ಲ ಆಕಿನ್ನು ಹಂಗ ಮಾಡಿದ್ದೇನ ನಿನ್ನ ಸಂಬಂಧಿಕರದಾಗ ಆಕಿಗೆ ಹತ್ರ ಏಟ್ ತಗೊಂಡಿದ್ದೆ ವರದಕ್ಷಿಣಿನ ಆಕಿ ಸತ್ಲು ಇನ್ನೊಬ್ಬೇಕಿನ ಮಾಡಕ್ಕೆ ತಯಾರಾಗ್ಯಾನ ಇವನು ಅಂತಾನ ಅದಾನ ಇವನಿಗೆ ಏನು ಒಬ್ರು ಸಾಲಂಗಲ್ಲ ಮತ್ತೆ ಎರಡು ಜನ ಯಾವ್ಯಾಕಿನ ಎಲ್ಲಿ ನೋಡ್ಕೊಂಡಾನ ಏನ ಯಾರಿಗೆ ಗೊತ್ತು ಅದಕ್ಕೆ ಈಕಿನ ಬಿಟ್ಟು ಅತ್ತಾಗ ಓಡಾಕತ್ತಾನವ ನೀ ಎಷ್ಟು ಅಂತ ಹೇಳ್ತೀಯಲ್ಲ ಬೇ ಮರ್ತಾನವ ಅಂತಂದು ಹೆಂಡತಿ ಮಕ್ಕಳು ಇದ್ದದ್ ಮರಿತಾನ ಆಕಿ ಸತ್ತನ್ಕಿನ್ ಯಾಕೆ ಮರ್ತಲ್ ಹಂಗಾರ ನೀ ತಿನ್ನ ಕೂಳು ನಿನ್ ಮಗ ತಿನ್ನ ಕೂಳು ಎಲ್ಲಿಂದ ಬರಾಕತ್ತತಿ ಏನಾದ್ರು ಅರು ಐತಿ ಅಂತ ಇಲ್ಲಂತ ಅವನಿಗೆ ಅದು ನೆನಪಿಲ್ ಕಾಣ್ತತಿ ತಿನ್ನ ಕೂಳು ಏನು ಕೂಳು ಎಷ್ಟು ವರ್ಷ ಹಾಕಿ ನೀನನ್ನ ಹಾ ನಿನ್ನ ಮಗಳು ಅಲ್ಲಿದ್ಲು ಅಂತ ನಿನ್ನ ಮಗಳು ಸಲ ಕೊಟ್ಟು ಕಳ್ಸಿ ನಮ್ಮನ್ನ ಸಾಕಂತ ಕೊಟ್ಟು ಕಳ್ಸಿ ನಾ ಏನು ತಗೊಂಬಂತ ಹೇಳಿದ್ನಿ ನಿನ್ನ ಮಗಳಿಗೆ ನಿನ್ನ ಯಾರು ಕೊಟ್ಟು ಕಳ್ಸಂದಿದ್ರು ಹಾ ನಿನ್ನ ಯಾರು ಹಾಕಿಸ್ ಕಳ್ಸಂದಿದ್ರು ಅವನ್ನೆಲ್ಲ ಜೋಳ ಅಕ್ಕಿ ಎಲ್ಲ ಕರ್ಕೊಂಬಂದು ಇಟ್ಕೋಬೇಕಾಗಿತ್ತು ನಿನ್ನ ಮಗಳನ್ನ ನಿನ್ನ ಮನ್ಯಾಗ ನಾ ಏನು ಬೇಡ ಅಂದಿದ್ನೆ ಸುಮ್ಮನಿರಲ್ಲ ಬಾಯಿ ಮುಚ್ಚಲಾ ಏನು ಹಾಗೆ ಜಗತ್ನಾಗ ನಾನು ಒಬ್ಬನ ತಪ್ಪು ಮಾಡಿ ನಾನು ಯಾರೇನು ತಪ್ಪು ಮಾಡಿಲ್ಲ ನನ್ನ ಗತಿ ಮಾತಾಡ್ತಿರಲ್ಲ ಈ ಕೊಟ್ಟು ಕಳ್ಸಿದ್ರೆ ನಿನಗೆ ಇಷ್ಟು ವರ್ಷ ನಿನ್ನ ಮನ್ಯಾಗ ನಾದಷ್ಟು ದುಡ್ದನಿ ನೀನು ಹೊಲ ನೋಡ್ಕೊಂಡನಿ ನಿನ್ನ ಮನೆ ನೋಡ್ಕೊಂಡನಿ ನಿನ್ನ ಗಂಡ್ಮಕ್ಳು ಹೋಗಿದ್ರು ನಿನ್ನ ಗಂಡ್ಮಕ್ಳನ್ನ ಹರಿಯಾಡಕ್ಕೆ ಬಿಟ್ಟು ನಿನ್ನ ಹೊಲ ಇಷ್ಟು ವರ್ಷ ಯಾರು ನೋಡ್ಕೊಂಡ್ರು ಮತ್ತೆ ಎಲ್ಲ ಒಂದು ಹಿಡಿದು ಹಾಳಾಗ್ಲಿಲ್ದಂಗೆ ನಾನು ನೋಡ್ಕೊಂಡ್ರದು ಏನು ಒಂದು 6 ತಿಂಗಳು ಕೊಟ್ಟು ಕಳಿಸಿ ದೊಡ್ಡ ವರ್ಷಾನ್ಗಟ್ಲಿ ಸಾಕಿ ಅನ್ನೋ ಗತಿ ಮಾತಾಡ್ತೀಯಲ್ಲ ನಾನು ನೆಟ್ಟಿಗೆ ನೋಡಿ ಕೇಳಿಲ್ಲ ಅಂದ್ರೆ ಇಷ್ಟೋ ತನಕ ನಿಮ್ಮ ಹೊಲಗಳು ಹಳ್ಳ ಹಿಡಿದು ಹೋಗ್ತಿದ್ವು ಅಷ್ಟಕ್ಕೂ ಯಾರು ಮದುವೆ ಆಗಂಗಿಲ್ಲ ಯಾರೇ ಆಗಂಗಿಲ್ಲ ಎಷ್ಟೋ ಕೊಂಡು ಜನ ಹಾಕಾರ ನಾ ಒಬ್ಬನಾಗೇನೇನು 2 ಮದುವೆ ಅದು ನಿನ್ನ ಮಗಳು ನೆಟ್ಟಿಗೆ ಇದ್ದಿದ್ರೆ ನಾ ಯಾಕೆ ಹಾಕಿದ್ದೆ ನಿನ್ನ ಮಗಳ 4 ದಿನಕ್ಕೆ ತವ್ರ ಮನಿ ಅಂತ ಬಂದು ಕುಂತಕ್ಕಿ ಹೆಂಗೆ ಬೇಕು ಹಂಗೆ ಅಳಿಯಾಗ ಹೆಂಗಿರ್ಬೇಕು ಹೆಂಗೆ ನೋಡ್ಕೋಬೇಕು ಮರ್ಯಾದಿಲ್ದಂಗೆ ಹೆಂಗೆ ಬೇಕು ಹಂಗೆ ಮಾತಾಡಿದ್ರೆ ಅತ್ತೆ ಅದಕ್ಕಿನ್ನು ಹಂಗೆ ಮಾತಾಡ್ತಾಳ ಮಾವ ಅದನ್ನು ಹಂಗೆ ಮಾತಾಡ್ತಾನ ಹೆಂಗೆ ಅದಕ್ಕಿನ್ನು ಹಂಗೆ ಮಾತಾಡ್ತಾಳ ಅಂತಂದ್ರೆ ಯಾವ ಪ್ರೀತಿ ಉಳಿತೈತಿ ಎಲ್ಲರ ಕಡೆಯಿಂದ ನಾವು ಮಾತಾಡ್ಸ್ಕೊಳಕ ನಾನೇನು ಗಣಸ್ ಅಂತಿಕೊಂಡ್ರೆ ಮತ್ತಿನ್ನೇನಾರ ಬೇರೆ ಅಂತ ತಿಳ್ಕೊಂಡಿರಿ ಹೆಣ್ಮಕ್ಳು ಆದ್ರೆ ಹೆಂಗಿರ್ಬೇಕು ಹಂಗಿದ್ರೆ ಚಂದ ಅದು ಆ ಹೊಲನ ಬಿಟ್ಟಿದ್ರೆ ಹೋಗತ್ ಬಿಡಪ್ಪ ಅದನ್ನಕ್ಕೂ ಎಲ್ಲ ಕೆಚ್ಚ ಹಾಕಿ ಕುಂತಿದ್ದೆ ಅಲ್ಲಿ ಏನು ಗೊತ್ತಾಗ್ಲಿಲ್ಲ ಅದು ಎಲ್ಲರಿಗೂ ಗೊತ್ತಾಗ್ಲಿಲ್ಲ ಆಮೇಲೆ ಅದನ್ನು ಮೇನು ಮುಳುಗಿಸ್ತಿದ್ದಿ ನೀನು ಏನಾದ್ರು ಸರೋಜವ್ ಬಂದ್ಲ ನಡು ಅಂತಂದು ಉಳಿತದ ಅಟ ಅದಕ್ಕೂ ಕಾರಣ ಮಾವರೇ ಅದಕ್ಕೂ ಕಾರಣ ಗೌಡ ಶನೇರಿ ಹೆಂಗ್ ಬೇಕು ಹಂಗ ಮಾತಾಡಿ ನನಗೆ ಮರ್ಯಾದಿಲ್ದಂಗೆ ನನಗೆ ಅವಮಾನ ಮಾಡಿದ್ಕ ಅವ್ರು ಅವಮಾನ ಮಾಡಿದ್ಕನ ನಾನು ಹಂಗೆ ಮಾಡಿದ್ದು ಈಗ ಹೇಳ್ತಾನೆ ಕೇಳ್ರಿ ಇಷ್ಟು ವರ್ಷ ಸುಮ್ಮನಿದ್ನೆಲ್ಲ ಈಗ ಹೇಳ್ತಾನೆ ಕೇಳ್ರಿ ಅವ್ರು ನನಗೆ ಆ ನಮ್ನಿ ಅವಮಾನ ಮಾಡಿದ್ಕನ ರೊಕ್ಕದ ಅಮೂಲ್ಗೆ ಆಸ್ತಿ ಇದು ಆ ಅಮೂಲ್ ತೆಲಿಗೆರೈತೆ ಅವ್ರಿಗೆ ಅದಕ್ಕೆ ಅವರು ಹೆಂಗ್ ಬೇಕು ಹಂಗ ಮಾತಾಡ್ತಾರ ಮನುಷ್ಯರನ್ನಂಗಲ್ಲ ಮರ್ಯಾದೆ ಕೊಡಂಗಲ್ಲ ಏನಿಲ್ಲ ಅಳಿಯ ಅನ್ನೋದಿಗೆ ಮರ್ಯಾದೆನೂ ಇಲ್ಲ ಮನುಷ್ಯರನ್ನ ಮರ್ಯಾದೆನೂ ಇಲ್ಲ ಅವರು ನನಗೆ ಅವಮಾನ ಮಾಡಿದ್ಕನ ನಾನು ಅವ್ರಿಗೆ ಹಂಗೆ ಮಾಡ್ಬೇಕಂತ ಮಾಡಿದ್ದು ಏನು ಹಗಲಿಂದ ಹೇಳಾಕತ್ತೀರಿ ಹಾ ನಾ ತಂದು ಹಾಕಿದ್ವಿ ನಮ್ಮನಿಂದ ತಂದು ಹಾಕಿದ್ಲು ಆಕಿ ತಂದು ಹಾಕಿದ್ಲು ಆಕಿ ಮಾಡಿ ಹಾಕಿದ್ಲು ಇಷ್ಟು ವರ್ಷ ನೀನು 2 ಮಕ್ಕಳು ಮಾವ ನೀನು 2 ಮಕ್ಕಳು ಗಂಡ ಮಕ್ಕಳು ನಿಂತು ಮಾಡೋದು ನಾ ಒಬ್ಬನ ಮಾಡೀನಿ ಬ್ಯಾಡ ಹೋಗಪ್ಪ 2 ಮಕ್ಕಳದು ಬೇಡ ಒಬ್ಬನ ಪಗಾರ ತೆಗಿ ನೀನು ಇಷ್ಟು ವರ್ಷದ ದಿನ ಇಡೀ ಒಂದೊಂದು ದಿನದ ಒಬ್ಬರಿಗೆ ಕೂಲಿ ಆಳಿನ ಪಗಾರ ತೆಗಿ ನಂದು ಒಬ್ಬಂದು ಎಟ್ಟಾಕತಿ ನೋಡು 6 ತಿಂಗಳು ತಂದು ಹಾಕಿದ್ದು ಮಾತಾಡ್ತೀರಿ ಕೊಟ್ಟು ತೀರಿಸ್ತಾನೆ ಹೇಳಿ ನಿಮ್ ಋಣ ತೀರಿಸೇ ಸಾಯ್ತೀನಿ ಹಂಗ ಸಾಯಂಗಿಲ್ಲ ಬರೀ 6 ತಿಂಗಳು ಕೊಟ್ಟದ್ದ ಇಷ್ಟು ಹಣಗಿಸಿ ಮಾತಾಡ್ತಿರಲ್ಲ ನೀವು ನಿಮ್ದು ಒಂದೊಂದೊಂದೊಂದೊಂದು ಕಾಳಿನ ಲೆಕ್ಕನೂ ನಾ ಚುಕ್ತಾ ಮಾಡಿ ಸಾಯ್ತೀನಿ ಹಂಗ ಸಾಯಂಗಿಲ್ಲ ಬಾರ್ಬೇವಾ ಮಾತಾಡ್ತಾರ ಒಂದು ಚೂರು ಮನುಷ್ಯತ್ವ ಇಲ್ಲ ಹಂಗ ಮಾತಾಡ್ತಾರ ರೀ ನೋಡ್ರಿ
ನೋಡ್ರಿ ಇಲ್ಲಿ ನಿಮ್ಮ ಮಗ ರೀ, ನೋಡ್ರಿ ಒಂದ್ಸಲಿ ನಿಮ್ಮ ಮಗನ ಮಕ್ಕ ನೋಡ್ರಿ. ನನ್ನ ತಪ್ಪಾಗೈತ್ರಿ, ನನ್ನ ತಪ್ಪಾಗೈತಿ. ನಾ ನಿಮ್ಮ ಕಾಲು ಬೀಳ್ತಾನೆ. ನನ್ನ ತಪ್ಪಿನ ಶಿಕ್ಷೆನ ಈ ಖುಷಿ ಕೊಡಬೇಡ್ರಿ. ಒಂದ್ಸರಿ ನೋಡ್ರಿ, ಎತ್ಗಿರಿ, ನಿಮ್ಮ ಮಗನ ಮಾತಾಡ್ಸ್ರಿ. ಹೌದು, ನಾ ತಪ್ಪು ಮಾಡೀನಿ, ಇಲ್ಲ ನಾ ಹೇಳಕತ್ತಿಲ್ಲ. ಆದ್ರೆ ನನ್ನ ತಪ್ಪಿನ ಶಿಕ್ಷೆ ಈ ಖುಷಿ ಯಾಕೆ ಕೊಡ್ತೀರಿ? ನಿಮ್ಮ ಕಾಲು ಬೀಳ್ತಾನೆ, ನಿಮ್ಮ ಕಾಲು ಬೀಳ್ತಾನೆ. ಇನ್ನೊಂದ್ಸರಿ ಒಟ್ಟ ಅಂತ ತಪ್ಪು ಮಾಡಂಗಿಲ್ಲ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಡು ಹೋಗ್ತಾನೆ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಡು ಹೋಗ್ಕನ್ರಿ. ನಾನು ನಿಮ್ಮ ಜೋಡಿ ಕರ್ಕೊಂಡು ಹೋಗ್ರಿ. ಏಯ್ ಬುದ್ಧಿ ಇಡಿ, ಈಗ ಹೋಗಿ ತಿಂತೀಯ ಹೆಂಗ ನೀನು? ಪಾರ್ವತಿ, ಪಾರ್ವತಿ, ನನ್ನ ತಪ್ಪಾತು ಪಾರ್ವತಿ, ನನ್ನ ತಪ್ಪಾತು. ಬರೀ ನಿನ್ನ ತಪ್ಪಿನ ನಾನು ನೋಡಿದೆ ಹೊರತು ನಿನ್ನ ಒಳ್ಳೆತನ ನಾನು ನೋಡಲೇ ಇಲ್ಲ. ನಾನು ನಿನ್ನ ಪ್ರೀತಿ ಬಿಟ್ಟು ನಿನಗೆ ಮೋಸ ಮಾಡಿ ಲಕ್ಷ್ಮೀನ ಲಗ್ನ ಆಗಿದ್ಕ ದೇವ್ರು ನನಗೆ ಚಲೋ ಶಿಕ್ಷೆನ ಕೊಟ್ಟ, ಸರಿಯಾದ ಶಿಕ್ಷೆನ ಕೊಟ್ಟ. ನೀನು ನಾ ಮೋಸ ಮಾಡಿದ್ನಲ್ಲ, ಅದಕ್ಕೆ ದೇವ್ರು ನನಗೆ ಶಿಕ್ಷೆ ಕೊಟ್ಟ ಪಾರ್ವತಿ. ನಿನ್ನ ಒಳ್ಳೆತನ ನೋಡೋಕ್ಕಾಗಲಿಲ್ಲ, ಬರೀ ನಿನ್ನಲ್ಲಿರೋ ಕೆಟ್ಟತನ ನೋಡಿದೆ. ನನಗೆ ಅನ್ಸಾಕತ್ತಿತ್ತು ಪಾರ್ವತಿ, ನಾ ತಪ್ಪು ಮಾಡಿಬಿಟ್ಟೆ ಪಾರ್ವತಿ, ತಪ್ಪು ಮಾಡಿಬಿಟ್ಟೆ. ನೀನು ಇದ್ರಿಗೆ ನಿಂತು ಮಾತಾಡೋಕ್ಕೂ ನನಗೆ ಮಕ ಇಲ್ಲ, ನಿನಗೆ ಮಕ ತೋರಿಸಿ ಮಾತಾಡೋಕ್ಕೂ ನನಗೆ ಅಸಹ್ಯ ಅನ್ಸಾಕತ್ತೈತಿ. ನಾ ಮಾಡಿ ತಪ್ಪೆಲ್ಲ ನೀ ಹೊಟ್ಟೆ ಹಿಕ್ಕೆಂದು ಮತ್ತು ನೀನು ನಾನು ಪ್ರೀತಿ ಮಾಡಿದೆ. ಆದ್ರೆ ನಾನು ನಿನಗೆ ಮೋಸ ಮಾಡಿದೆ. ನೀ ನಮ್ಮ ಮನ್ಯಾಗ ನನ್ನ ಜೋಡಿನ ಇದ್ರು ನಾನು ಅಕ್ಕಿಗೆ ಜಾಸ್ತಿ ಪ್ರೀತಿ ಮಾಡಿದೆ, ನಿನ್ನ ಕಡೆಗಣಿಸ್ಬಿಟ್ಟೆ. ನಿನಗೆ ಮೋಸ ಮಾಡಿಬಿಟ್ಟೆ ಪಾರ್ವತಿ, ನಿನಗೆ ಮೋಸ ಮಾಡಿಬಿಟ್ಟೆ. ಇಲ್ರಿ ಹಂಗನ್ಬೇಡ್ರಿ. ಮಗನೇ ಬಾರಯ್ಯಪ್ಪ ಬಾರ. ನಿಮ್ಮ ಅವ್ವಗ ನಾ ಭಾಳ ನೋವು ಕೊಟ್ಟನೆಪ್ಪ, ನೋವು ಕೊಟ್ಟನೆ. ನೀ ಹೊಟ್ಟೆಯಾಗಿದ್ದಾಗೂ ಆಕಿನ ಚಂದಾಗ ನೋಡ್ಕೊಳಕ್ಕಾಗಲಿಲ್ಲ ನನ್ನ ಕೈಲಿ. ಅದಕ್ಕೆ ನಾನು ನನ್ನ ಕೆಟ್ಟ ಮಕನ ನೀನು ತೋರಿಸ್ಬಾರ್ದು ಅಂತಲೇ ಬಂದಿಲ್ಲ ಮಗನ, ನಾನು ಬಂದಿಲ್ಲ. ಭಾಳ ಕೆಟ್ಟನಪ್ಪ ನಿಮ್ಮಪ್ಪ, ಕೆಟ್ಟ ನಿಮ್ಮಪ್ಪ. ಹಂಗನ್ಬೇಡ್ರಿ, ನನ್ನಿಂದನೂ ಅಷ್ಟೇ ತಪ್ಪಾಗೈತಿ. ಈಗ ಅದನ್ನೆಲ್ಲ ಬಿಟ್ಟು ಇನ್ನರ ಚಂದಂಗೆ ಬಾಳೆ ಮಾಡ್ಕೊಂಡು ಹೋಗನ್ರಿ. ಹ್ಞೂ ಪಾರ್ವತಿ, ಹೌದು, ಇನ್ನೆಲ್ಲ ಚಂದಂಗಿರೋನು, ನಾವಿಬ್ರು ಚಂದಂಗಿರೋನು, ನಮ್ಮ ಮಗನ ಚಂದಂಗೆ ನೋಡ್ಕೊಳ್ಳೋನು. ಇನ್ನು ನಾ ಯಾವತ್ತೂ ನಿನಗೆ ಮೋಸ ಮಾಡಲ್ಲ. ನಡಿ ಹೋಗ, ನಡಿ ಮನೆಗೆ. ಹೋಗಣ. ನಿಮ್ಗೇನು ಹುಚ್ಚಿಚ್ಚಿ ಹಿಡಿದೇನ ಮಾಂತಿಕಿನ್ನು? ಏ ಪಾರ್ವತಿ, ನೀನು ಹುಚ್ಚತಲ್ಲ ಹುಳಿ ಬಸಿಲಿ. ಯವ್ವ ನೀ ಏನಂದ್ರು ನಾ ಹೋಗಕ್ಕೆ ಹೋಗಕಿನ. ಯಪ್ಪ ನಾ ಹೋಗನ್ಪ. ಅತ್ತಿಯಾರ ನಡ್ರಿ ಹೋಗಣ. ಏನಾರ ಯಾಕೆ ಮಾಡ್ಕೇರಿ? ಹಾಳು ಗುಂಡಿ ಬೀಳ್ರಿ. ಹಾಳು ಗುಂಡಿ ಬೀಳ್ತೆ ಹೊರತು ನಿಮ್ಮ ಮೆಟ್ಲ ಮೆಟ್ಟಂಗಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಚಲೋನದಾಳ, ನಿಮ್ಮ ಹೆಂಡತಿ ಕಲಿಕಿಲೆ ನನ್ನ ಹೆಂಡತಿ ಕೆಡಕತ್ತಾಳ. ಈಗ ಅದೆಲ್ಲ ಮುಗೀತು. ಇನ್ನು ನನ್ನ ಹೆಂಡತಿ ನಾ ಇಲ್ಲಿ ಬಿಡಂಗಿಲ್ಲ. ಎಷ್ಟ ಕಷ್ಟ ಆಗಲಿ, ಎಷ್ಟ ತ್ರಾಸ ಆಗಲಿ, ಏನಾರ ಯಾಕಾಗಲಿ ನಾವು ಬಾಳೆ ನಾವು ಮಾಡ್ಕೊಂತ ನಮ್ಗೆ ಗೊತ್ತೈತಿ. ನಿಮ್ಮ ಮನೆಯಿಂದ ಒಂದು ಅಗಳು ಅನ್ನನೂ ಇನ್ನು ನಾ ಮುಟ್ಟಂಗಿಲ್ಲ. ಇದನ್ನ ನೆನಪಿಟ್ಕರಿ ಚಲೋ ತಂಗ. ಅಣಗಿಸ್ತೀರಿ, ತಿಂದು ಕೋಳಿಗೆ ಅಣಗಿಸ್ತೀರಿ. ಇವತ್ತಿಂದ ಹೇಳ್ತಂಗೆ ಕೇಳ್ರಿ, ಉಪವಾಸ ಇರ್ತೀನಿ. ಉಪವಾಸ ಇದ್ರೂ ಪರವಾಗಿಲ್ಲ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮವ್ವ ಉಪವಾಸ ಇದ್ರೂ ಪರವಾಗಿಲ್ಲ. ನಿಮ್ಮಂಥವ್ರು ಇದ್ರಿಗೆ ಮಾತ್ರ ಕೈ ಒಡ್ಡಂಗಿಲ್ಲ. ನಡಿ ಪಾರ್ವತಿ.